ಅಸತ್ಯ ತರಹ ಇತಿ ಜೀವನಮೇನಮೇಶು ಮೇನೆ ಯತ್ರ ಕ್ವಚಿತ್ ಪ್ರತಿವಸಂತಿ ನಿಲೀನ ರೂಪಾಹ. ಮುಚ್ಚಿಕೊಂಡಿದ್ದಾರೆ. ಘೋಷಣೆಯನ್ನು ಮಾಡ್ತಾನೆ. ಘೋಷಣೆಯನ್ನು ಮಾಡಿದಾಗ ವೇದವ್ಯಾಸ ದೇವರಿಗೆ ಸುದ್ದಿ ಬಂತು. ವೇದವ್ಯಾಸ ದೇವರಂತಾರೆ, ಒಳಗೆ ಅಭಿಪ್ರಾಯ ದ್ರೌಪದಿ ವಿವಾಹ ನಿಮಗೆ ಮಾಡಿಸಿಕೊಡ್ತೇನೆ ಅನ್ನುವ ಅಭಿಪ್ರಾಯದಿಂದ ಹೇಳ್ತಾರೆ. ಆದರೆ ಮೇಲೆ ಹೇಳುವಾಗ ಬ್ರಾಹ್ಮಣರೆಲ್ಲರೂ ಅಂತಿರ್ತಾರೆ. ಆ ಊರಿನ ಬ್ರಾಹ್ಮಣರು ಹೇಳೋದೇನು ಅಂದರೆ, ಪಂಚಪಾಂಡವರು ಒಳ್ಳೆ ಕಚ್ಚೆ ಪಂಚೆ ಹಾಕ್ಕೊಂಡು ಚೆನ್ನಾಗಿ ಚಂಡಿಕೆ ಕಟ್ಕೊಂಡು ವೇದಗಳನ್ನು ಪಠನ ಮಾಡ್ತಾ ಭಿಕ್ಷೆಯನ್ನು ಬೇಡ್ತಾ ಇದ್ದದ್ದರಿಂದ ಬ್ರಹ್ಮಚಾರಿಗಳು ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ, ವೇದವನ್ನು ಓದ್ತಾ ಇದ್ದಾರೆ ಅಂತ ಹೇಳಿ ತಿಳಿದಿದ್ರು. ಇವರು ಬ್ರಾಹ್ಮಣರು. ಅಲ್ಲಲ್ಲಿ ಮತ್ತೆ ಶ್ರಾದ್ದಕ್ಕೆ ಕರೆದಿದ್ದಿಲ್ಲ, ಅಂತೂ ಅಲ್ಲಲ್ಲಿ ಬಂದಾಗ ಊಟಕ್ಕೆ ಅವರನ್ನೆಲ್ಲ ಕರಿತಾ ಇದ್ದರು. ವಿವಾಹವಿದೆ ಅಂತ ಗೊತ್ತಾದ ತಕ್ಷಣಕ್ಕೆ ಬ್ರಾಹ್ಮಣರೆಲ್ಲರೂ ಬಂದು ಪಾಂಡವರಿಗೆ, ವಿಶೇಷವಾಗಿ ಧರ್ಮರಾಜನಿಗೆ ಹೇಳ್ತಾರೆ, ಭೀಮಸೇನ ದೇವರಿಗೆ ಹೇಳ್ತಾರೆ, ಅಲ್ಲಿ ಚಂದ ಊಟ ಇರ್ತದೆ, ಮಸ್ತ್ ಪೈಕಿ ಊಟ ಇರ್ತದೆ, ರೆಡಿ. ತಮಾಷೆ ಅಲ್ಲ, ಮಹಾಭಾರತದಲ್ಲಿ 3-4 ಸಲ ಬರುತ್ತೆ, ಊಟಕ್ಕೆ ನಾವು ಹೋಗೋಣ ಅಲ್ಲಿ. ಬ್ರಾಹ್ಮಣರ ಕೆಲಸ ಏನ್ರಿ ಸ್ವಯಂವರದಲ್ಲಿ? ಬ್ರಾಹ್ಮಣರ ಕೆಲಸ ಏನು? ಊಟ ಮಾಡಿ ತೃಪ್ತರಾದರೆ ಮುಗಿದೋಯ್ತು, ಆಶೀರ್ವಾದ ಮಾಡೋದು, ಮನೆಗೆ ಬರೋದು. ನೀವು ನಡ್ರಿ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ, ಹೀಗೆ ಅವರು ಹೇಳಿದ ಮೇಲೆ ಆಯಿತು ಅಂಥೇಳಿ, ಊಟಕ್ಕೆ ಬರೋಣ ಅದಕ್ಕೇನು ಅಂತ ಹೇಳಿ ಇವರು ಅಷ್ಟೇ ಮಾತುಗಳನ್ನಾಡಿ. ಭೀಮಸೇನ ದೇವರಂತೂ ಸರ್ವಜ್ಞರು, ಉಳಿದವರು ಆಯಿತು ಊಟಕ್ಕೆ ಹೋಗೋಣ ಅಂತ. ವೇದವ್ಯಾಸದೇವರು ಹೇಳ್ತಾರೆ, ಅಲ್ಲಿ ದ್ರುಪದ ರಾಜನ ಮನೆಯಲ್ಲಿ ಸ್ವಯಂವರ ಇದೆ, ನಾವು ಹೋಗೋಣ. ವೇದವ್ಯಾಸದೇವರು ಹೇಳಿದ್ಮೇಲೆ ಯಾಕೆ ಹೋಗಬೇಕು, ಯಾರಿದ್ದಾರೆ, ನಾವೇನು ಮಾಡಬೇಕಲ್ಲಿ, ಊಟ ಮಾಡೋದು, ಯಾದಿಕ್ಕೆ ಮಾಡಿಸೋದು, ಏನೂ ಕೇಳಲಿಲ್ಲ. ವೇದವ್ಯಾಸದೇವರು ಹೇಳಿದರು, ಮುಗಿದೋಯ್ತು ಅಂತ ಬಂದುಬಿಟ್ಟು. ಭೀಮೋಪಿ ರುದ್ಧವರ ರಕ್ಷಿತ ರಾಕ್ಷ ಮಾಂಗಲ್ಯ ಮೇತೋತ್ತಲಂ ಪ್ರತಿಯಾತ ಶೀಘ್ರಂ ಪಂಚಾಲಕನ್ ಪರಮಭೋಜನ ಮತ್ರ ಸಿದ್ಧೇತ್ ವಿಪ್ರೈಹಿ ಇತಸ್ತತಃ ಇತೀರಿತ ವಾಕ್ಯಮೇತೆ. ಪರಮಭೋಜನ ಮತ್ರ ಸಿದ್ಧೇತ್, ಪಂಚಭಕ್ಷ ಪರಮಾನ್ನ ಸಿಗ್ತದೆ, ಊಟಕ್ಕೆ ಹೋಗೋಣ ಅಂತಂದಾಗ ಬ್ರಾಹ್ಮಣರು ಅಲ್ಲಿ ಇಲ್ಲಿ ಮಾತಾಡುವ ಮಾತುಗಳನ್ನು ಕೇಳಿಕೊಂಡು ಹೊರಟು. ಅದರೊಳಗೆ ಎತ್ತರನಾದಂಥವನು ಭೀಮಸೇನ. ಎತ್ತರನಾದವನು ಭೀಮಸೇನ, ಕುಂತಿ ಇದ್ದಾಳೆ, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಈ ರೀತಿಯಾಗಿದ್ದರೆ ಆ ಎತ್ತರವಾದ ಭೀಮಸೇನ ದೇವರ ಬಂಗಾರದ ಬಣ್ಣದ ದೇಹ ಏನು ಫಳ 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 ಅಂತ ಹೊಳಿತಿತ್ತು. ಯದಿ ಜಂಬೂನದ ವಾರಿ ಸಂವ್ರಜೇತ್ ಕನಕದ್ಯುತಿ ಮಧ್ವಸಂಗವಾನ್ ಉಪಮೀಯೇತ ಸತೇನ ನೀಲಭಾಹ ಅಂತ ಹೇಳಿದಂತೆ ಅಂಥ ಬಂಗಾರದ ಬಣ್ಣದ ರೂಪವಾನ್ ಭೀಮಸೇನ ದೇವರು ಮಧ್ಯದಲ್ಲಿ ನಡೀತಾ ಇದ್ದರೆ, ದ್ರೌಪದಿ ಮದುವೆ ಆಗಬೇಕು ಅಂದರೆ ಇವಳನ್ನೇ ಮದುವೆ ಹಾಕಿ ನೋಡ್ರಿ, ಎಂಥ ಸುಂದರ ಇವನು, ಎಷ್ಟು ಶ್ರೇಷ್ಠ, ಎಷ್ಟು ಎತ್ತರದ ಗಾತ್ರ ಇವನದು, ಎಂಥ ಉತ್ತಮವಾದ ಲಕ್ಷಣಗಳಿದೆ ಅಂತ ಊರಿನ ಜನ ಮಾತಾಡಿಕೊಳ್ಳಬೇಕು. ಏನು ಮಾಡೋದು, ದುರ್ದೈವಕ್ಕೂ ಬ್ರಾಹ್ಮಣನಾಗಿದ್ದಾನೆ, ಕ್ಷತ್ರಿಯನಾಗಿದ್ದರೆ ಇವನನ್ನೇ ಮದುವೆ ಆಗ್ತಿದ್ಲು ಅಂತ ಜನ ಎಲ್ಲ ಮಾತಾಡಿದ್ದಾರೆ. ಮಹಾಭಾರತದಲ್ಲಿ ಬರ್ತದೆ. ಷಣ್ಣಾಂಚ ಮಧ್ಯಗ ಮುದೀರ್ಣ ಭುಜಂ ವಿಶಾಲ ವಕ್ಷಸ್ಥಲನ್ ಬರುಳ ಪೌರುಷ ಲಕ್ಷಣಂಚ ದೃಷ್ಟೈವ ಮಾರುತಿ ಮಸೌ ಉಪಲಪ್ಸತೀಹ ಕೃಷ್ಣ. ಇವನನ್ನು ಮದುವೆಯಾದರೆ ಕೃಷ್ಣೆ ಭಾಗ್ಯವತಿ ಆಗ್ತಾಳೆ. ರಾತ್ರಿ ಹಗಲು ನಡೀತಾ 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 ಹೋಗ್ತಾರೆ. ಹೋದ ಮೇಲೆ ಅಲ್ಲಿ ರಾಜನ್ಯ ಮಂಡಲ ಮುದೀಕ್ಷ ಸುಪೂರ್ಣಮತ್ರ ಕೃಷ್ಣಾಂ ಪ್ರಗೃಹ್ಯ ಸಹಜ ಪ್ರಗೃಹೀತ ಮಾಲಂ. ದೃಷ್ಟದ್ಯುಮ್ನ ಮಧ್ಯದಲ್ಲಿ ಬರ್ತಾನೆ. ದ್ರುಪದ ರಾಜ ಮೇಲೆ ಸಿಂಹಾಸನದಲ್ಲಿ ಕೂತಿದ್ದಾನೆ. ದೃಷ್ಟದ್ಯುಮ್ನ ದ್ರೌಪದಿಯನ್ನು ಕರೆದುಕೊಂಡು ಬಂದು ಅವಳನ್ನು ನಿಲ್ಲಿಸಿ, ಒಂದು ಕಡೆಗೆ ಮಧ್ಯದಲ್ಲಿ ನಿಲ್ಲಿಸಿ ಅನೌನ್ಸ್ ಮಾಡ್ತಾ ಹೇಳ್ತಾನೆ, ಇಲ್ಲಿ ಧನುಸ್ಸನ್ನು ಇಟ್ಟಿದೆ, 5 ಬಾಣಗಳನ್ನು ಇಟ್ಟಿದ್ದೇವೆ, ಆ ಧನುಸ್ಸನ್ನು ಹೆದೆಯೇರಿಸಬೇಕು, 5 ಬಾಣಗಳಿಂದ ಬಾಣವನ್ನು ಹೊಡಿಬೇಕು. ಮೇಲೆ ತಿರುಗುವ ಮೀನು ತಿರುಗುವಂಥದ್ದು, ಆ ತಿರುಗುವ ಮೀನಿಗೆ ಯಾರು ತಾಕಿಸ್ತಾರೋ ಕೆಳಗೆ ಮುಖ ಮಾಡಿ ನೋಡಿ ಬಾಣವನ್ನು ಹೊಡಿಬೇಕು. ಹಾಗೆ ಯಾರು ತಾಕಿಸ್ತಾರೆ ಅವರಿಗೆ ಇವಳು ಬಂದು ಮಾಲೆಯನ್ನು ಹಾಕ್ತಾಳೆ, ಅವಳ ಮದುವೆ ಆಗ್ತಾಳೆ ಇವಳು ಎಂದಾಗಿ ಹೇಳಿ ಆಯಿತು. ಏತೇನ ಕಾರ್ಮುಕವರೇಣ ತರೂಪರಿಸ್ತಂ. ಗಿಡ ಇದೆ, ಗಿಡದ ಮೇಲೆ ಮತ್ಸ್ಯಾವಭಾಸ, ಅದಕ್ಕೆ ಹೊಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಕೆಲವರು ಹತ್ತಿರದಲ್ಲಿ ಬಂದರು. ರಾಜರು ಬೇಕಾದಷ್ಟು ಬಂದಿರ್ತಾರೆ. ಒಳ್ಳೆಯ ಹುಡುಗಿ, ಚೆನ್ನಾಗಿದ್ದಾಳೆ, ನೋಡೋದಕ್ಕೆ ರೂಪವತಿ, ಭಾರೀ ಅದ್ಭುತವಾದ ರೂಪ ಎಂದೆಲ್ಲ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಸಂತೋಷದಿಂದ ನಮ್ಮನ್ನು ಮದುವೆ ಆದರೆ 1% ಆದರೂ ಚಾನ್ಸ್ ಇದೆಯಲ್ಲ, ಸಾಕು ಅಷ್ಟಕ್ಕೆ ಹೋಗೋಣ ಅಂತ ಬಂದವರು ಅನೇಕ ಜನ.
ಹಾಗೆ ಬಂದು ಬಂದು ನಿಂತು ನೋಡ್ತಕ್ಕಂತಹ ಅನೇಕ ಜನರು ಬರ್ತಾರೆ, ನಿಂತಾರೆ, ನೋಡ್ತಾರೆ. ಆ ಧನುಸ್ಸನ್ನು ನೋಡಿದರೆ ಅದೇನು ಭಾಳ ಭಯವಾಯಿತು, ಮಾತಾಡಿಸ್ಬಾರ್ದು, ಭಾಳ ಭಯವಾಯಿತು. ಏನಿದನ್ನು ಈ ಧನುಸ್ಸನ್ನು ಎತ್ತೋದ ಸಾಧ್ಯವೇ ಇಲ್ಲ ನಮಗೆ. ಕೇಚಿನ್ ನಿರೀಕ್ಷ ಧನುರೆತ್ಯ ನಮೇ ಸುಶಕ್ಯಮಿತ್ತೇವ. ನೋಡಿ ತಿರುಗಿ ಬಂದುಬಿಟ್ಟಿದ್ದಾರೆ, ಆಗೋದಿಲ್ಲ ನಮಗೆ. ಆಗ ಶಿಶುಪಾಲ ಬರ್ತಾನೆ ಫಸ್ಟಿಗೆ, ಅಂದರೆ ದೊಡ್ಡವರಲ್ಲಿ ಬಂದವರು ಶಿಶುಪಾಲ ಬಂದು ಅದನ್ನು ಆ ಹೆದೆಯನ್ನು ಏರಿಸಬೇಕು ಅಂತ ಧನುಸ್ಸನ್ನು ಎರಡೂ ಕೈಯಿಂದ ಎತ್ತುವ ಪ್ರಯತ್ನವನ್ನು ಮಾಡಿದರೆ ಸಾಧ್ಯವಾಗುವುದಿಲ್ಲ. ಆಗ ಮಾಶಾಂತರಾಯ ಸಚಕರ್ಷ ಯದೈವ ಕೋಟ್ಯ ಉನ್ನಮ್ಯ ತತ್ಪ್ರತಿ ಜಗಾನ ತಮೇವ ಚಾಶು. ಹಗ್ಗವನ್ನು ಕಟ್ಟಿದ. ಎಷ್ಟರ ಮಟ್ಟಿಗೆ ಕಟ್ಟಿದ ಅಂದರೆ ಕೆಳಗೆ ಹಗ್ಗ ಹೋಗಿ ಇನ್ನೇನು ಕಟ್ಟಬೇಕು ಅಂತನ್ನುವಷ್ಟರಲ್ಲಿ ಒಂದು ಮಾಷ, ಸಣ್ಣದಾದ ಉದ್ದಿನ ಕಾಳಿನಷ್ಟು ಅಂತರದಲ್ಲಿ ಹಗ್ಗ ಸಿಡಿದು ಬಿಟ್ಟು, ಸಿಡಿದು ಧನುಸ್ಸು ಅದನ್ನು ಮಣಿಸಿತ್ತು. ಮಣಿಸಿದ ಧನುಸ್ಸು ಮುಖಕ್ಕೆ ತಾಕಿ ಕೆಳಗೆ ಬಿದ್ದು ಬಿಟ್ಟ ಶಿಶುಪಾಲ. ಏನೂ ಸಾಧ್ಯವಾಗಲಿಲ್ಲ. ಮನೆಗೆ ಬಂದು ಹೋದ, ಸುಮ್ಮನೆ ಕೂತುಬಿಟ್ಟ. ಜರಾಸಂಧನ ಪಕ್ಕಕ್ಕೆ ಅವನ ಸೀಟು, ಅಲ್ಲೇ ಕೂತ. ಜರಾಸಂಧ ಹೋಗುವಾಗ ಅವನ ಜೊತೆಗೆ ಕಾರಲ್ಲಿ ಹೋಗೋಣ, ಪ್ರತ್ಯೇಕವಾಗಿ ರಿಕ್ಷಾ ಖರ್ಚಿನ ಉಳಿಯತ್ತೆ ಅಂತ. ಮದ್ರೇಶ ಎತ್ಯ ಚಕೃಷೇ ಸ್ಥವಿರೋಪಿ ವೀರ್ಯ. ಮುದುಕನಾಗಿದ್ದ ಅಂತಂತಾರೆ ಭೀಮಸೇನ ಶ್ರೀಮದಾಚಾರ್ಯರು. ಮುದುಕನಾಗಿದ್ದರೂ ಕೂಡ ಮದ್ರೇಶ ಬಂದ, ಶಲ್ಯ ಬಂದು ದ್ರೌಪದಿಯನ್ನು ಮದುವೆಯಾಗಬೇಕು ಅಂತನ್ನುವ ಅಪೇಕ್ಷೆಯಿಂದ ಆ ಧನುಸ್ಸನ್ನು ಎತ್ತುತ್ತಾನೆ. ಶಿಷ್ಟೇ ಅವನು ಅದನ್ನು ಎತ್ತಿದ. ಚೇದೀಶ ಆ ಶಿಶುಪಾಲನೆಗಿಂತಲೂ ಹೆಚ್ಚಿಗೆ ಇವನು ಮಾಡಿದ್ದು ಮುದ್ಗ, ಅಂದರೆ ಹೆಸರು ಕಾಳಿನಷ್ಟು ಅವಕಾಶ ಉಳಿತು. ಮತ್ತೆ ಅದು ಸಿಡಿದು ಬಿಟ್ಟು, ಹಾಗಾಗಿ ಶಲ್ಯನಿಗೂ ಪ್ರಹಾರವಾಯಿತು, ಕೆಳಗೆ ಬಿದ್ದ. ಅವನಿಗೂ ಸಾಧ್ಯವಾಗಲಿಲ್ಲ. ಸಯೇವೋ ಅಶಕ್ಯಂ, ಇದೇನಾಗೋದಿಲ್ಲ ಅಂತ ಹೇಳಿ ಮತ್ತೆ ತಾನು ಹೋಗಿ ಕೂತಿದ್ದಾನೆ. ಸನ್ನೇಶು ಭೂಪತಿಷು ಮಾಗದ ಆಸಸಾದ. ಯಾವ ರಾಜರಿಗೂ ಆಗಲಿಲ್ಲ ಅಂತಾದಾಗ ಆಗ ಜರಾಸಂಧ ಬಂದು ಅದನ್ನು ಎತ್ತಿ ಅದನ್ನು ಕಟ್ಟಬೇಕು ಅಂತ ಹೋಗ್ತಾ ಇದ್ದಾನೆ. ಸಾಸಿವೆ ಕಾಳಿನಷ್ಟು ಉಳಿತು. ಮತ್ತೆ ಅದು ಸಿಡಿದು ಕೆಳಗೆ ಬಿದ್ದು ಮೊಣಕಾಲಿಗೆ ಕೆಳಗೆ ಊರಿದ್ದಾನೆ. ಮೊಣಕಾಲು ಊರಿ ಕೆಳಗೆ ಬಿದ್ದ. ಮತ್ತೆ ತಿರುಗಿ ಬಂದು ತನ್ನ ಜಾಗದಲ್ಲಿ ಕೂತಿದ್ದಾನೆ. ಅವನು ಹೋಗೇ ಬಿಟ್ಟ, ಉಳಿಲೇ ಇಲ್ಲ. ಜಾನುನ್ಯಮುಷ್ಯಧರಣಿಮ್ಯೂತು ತದೈವ ದರ್ಪೇಣ ಚಾಸ್ತಿರ ಪದ ಸ್ಥಿತಿ ಮಾತ್ರ ಹೇತೋ ರೌದ್ರಾದ್ವರಾತ್ ಸ ಜಲತಾಂ ಗಮಿತೋತ ರಾಜ. ಇದು ಹೀಗಾಗಿದೆ. ಪ್ರಾಯೋಗತಸ್ತಮನು ಭೂಪತಯೋಥ. ಎಲ್ಲ ರಾಜರು ಹೋಗಿಬಿಟ್ರು. ಜರಾಸಂಧನಿಗಾಗೋದಿಲ್ಲ ಅಂದರೆ ಇನ್ನೇನು ನಮಗೆ ಚಾನ್ಸ್ ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ತಮ್ಮಷ್ಟಕ್ಕೆ ತಾಂಬೂಲ ಕೊಡ್ರಪ್ಪ ಅಂತ ಹೇಳಿದರು. ವಿಳೆದೆಲೆ ಅಡಿಕೆ ಅಷ್ಟು ಕೊಟ್ಟರು. ಅದನ್ನು ಪೇಡ ಗೀಡ ಮಾಡಿದರೆ ಕಾಣಿಸ್ತದೆ, ಅದನ್ನು ಕೊಟ್ಟರು, ತಿರುಗಿ ತೊಗೊಂಡು ಹೋಗಿಬಿಟ್ರು. ಆಗ ಕರ್ಣ ಬಂದ. ಕರ್ಣ ಯಾಕೆ ಬಂದ ಅಂದರೆ, ಕರ್ಣ ನೋಡ್ರಿ ಎಂಥ ದುರ್ದೈವ. ತಾನು ಮದುವೆ ಆಗೋದಕ್ಕೆ ಬರಲಿಲ್ಲ, ದುರ್ಯೋಧನನ ಸಲುವಾಗಿ ತಾನು ಬಂದಿದ್ದಾನೆ. ಪ್ರಾಕ್ಸಿ. ದುರ್ಯೋಧನನ ಮದುವೆಗಾಗಿ ಬಂದಿದ್ದಾನೆ, ಪ್ರಾಕ್ಸಿ. ಅದೊಂದು ಆಗಿನ ಕಾಲದ ಪಪ್ಪು ಅಂದರೆ ದುರ್ಯೋಧನ. ಪ್ರಾಯೋಗತಸ್ತಮನು ಭೂಪತಯೋಥ ಕರ್ಣ ದುರ್ಯೋಧನಾರ್ಥಮನುಗೃಹ್ಯ ಧನುಶ್ಚಕರ್ಷ ರಾಮಾದುಪಾತ್ತ ಶುಭಶಿಕ್ಷಿತ ಮಾತ್ರತೋಸೌ ರೋಮಾವಶಿಷ್ಟಂ. ಒಂದು ಕೂದಲಿಯಷ್ಟು ಜಾಗ ಉಳಿತು, ಕಟ್ಟಲಿಕ್ಕಾಗಲಿಲ್ಲ. ಮತ್ತೆ ಸಿಡಿತು, ಕೆಳಗೆ ಬಿದ್ದ. ಧನುಷೊಂತಮಾಶು ತಸ್ಮಿಂಶತೇನ ವಿಹತೆ ಪ್ರತಿಸನ್ನಿವೃತ್ತೆ ಭೀಮಾರ್ಜನೋ. ಯಾರೂ ಇಲ್ಲ, ಮುಗಿದೋಯ್ತು. ನಿರ್ವೀರ್ಯ ಮುರ್ವೀತಲಂ. ಭೂಮಿಯಲ್ಲಿ ಯಾರೂ ವೀರರೇ ಇಲ್ಲ ಅಂತನ್ನುವಂತೆ ಧೃಷ್ಟದ್ಯುಮ್ನ ಬರ್ತಾನೆ. ರಾಜರಲ್ಲಿ ಯಾರೂ ಇಲ್ವಾ? ಕ್ಷತ್ರಿಯರಲ್ಲಿ ಯಾರೂ ಉಳಿಲಿಲ್ವಾ? ನನ್ನ ಮಗಳನ್ನು ಮದುವೆ ಆಗುವಂತೆ ಯಾರೂ ಇಲ್ವೇ? ಧನುಸ್ಸನ್ನು ಹೆದೆಯೇರಿಸುವುದಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ವೇ ಅಂತ ಭಾರಿ ದೊಡ್ಡ ಧ್ವನಿಯಿಂದ ಧೃಷ್ಟದ್ಯುಮ್ನ ಮಾತಾಡ್ತಾನೆ. ಬ್ರಾಹ್ಮಣರಲ್ಲಿ ಯಾರಾದರೂ ಇದ್ದರೆ ಎದ್ದು ಬನ್ನಿ. ಬ್ರಾಹ್ಮಣರಲ್ಲಿ ಇಬ್ಬರು ಎದ್ದು ನಿಂತರು. ಕೃಷ್ಣನ ಕಡೆ ಮುಖ ಮಾಡ್ತಾರೆ, ಕೃಷ್ಣನ ಹತ್ರ ನಮಸ್ಕಾರ ಮಾಡ್ತಾರೆ. ಕೈ ಮಾಡಿ ಅಲ್ಲ, ತಲೆಬಾಗಿ ನಮಸ್ಕಾರ ಮಾಡ್ತಾರೆ, ಮನಸ್ಸಿನಿಂದ ನಮಸ್ಕಾರ ಮಾಡ್ತಾರೆ. ಕೃಷ್ಣನ ಕಡೆಗೆ ನೋಡ್ತಾರೆ. ಕೃಷ್ಣ ಕಣ್ಣು ಸನ್ನೆಯಿಂದ ಹೇಳ್ತಾನೆ, ಅವಶ್ಯವಾಗಿ ಹೋಗಿ ಬನ್ನಿ, ನಿಮ್ಮದೇ ಮದುವೆ ಆಗಬೇಕು, ಅದಕ್ಕೆ ಬಂದಿದ್ದೇವೆ ನಾವು ಅಂತ ಕೃಷ್ಣ ಸೂಚನೆ ಕೊಡ್ತಾನೆ.
ಪಕ್ಕದಲ್ಲಿ ಬಲರಾಮ ಕೂತಿರ್ತಾನೆ. ಬಲರಾಮನಿಗೆ ಹೇಳ್ತಾನೆ, ಬಲರಾಮ ಯಾರು ಗೊತ್ತಾಯ್ತೇನೆ ಇವರು? ಬ್ರಾಹ್ಮಣರಲ್ಲೋ ಭೀಮ ಅರ್ಜುನ. ಸತ್ತಿಲ್ಲ ಅವರು, ಸತ್ತಿಲ್ಲ. ಸಾಯ್ತಾರೆ ಯಾಕೆ? ಅವರು ಸಾಯ್ಲಿಕ್ಕೆ ಹುಚ್ಚರೇನವರು? ಸುಮ್ಕೂರು, ಎಲ್ಲ ಹೇಳ್ತೀನಿ ಕಥೆ, ಆಮೇಲೆ ಹೇಳ್ತೀನಿ, ಈಗ ಕೇಳಲಿಕ್ಕೆ ಹೋಗಬೇಡ. ಕೆಲವರು ಇರ್ತಾರೆ, ಯಾರಾದರೂ ಬಂದರು ನಮಸ್ಕಾರ ಮಾಡಿದರು, ಇವ್ರು ಯಾರು? ಅರೆ ಅವ್ರು ಹೋಗಾದರೂ ಹೋಗಲಿ, ಆಮೇಲೆ ಹೇಳ್ತೀನಿ. ಇಲ್ಲ, ಅಲ್ಲೇ ಕೇಳೋದು. ಹಾಗೆಯೇ ಬಲರಾಮದೇವರು ಕೇಳ್ತಾ ಇದ್ದಾರೆ. ಆಗ ಕೃಷ್ಣ ಹೇಳಿದ, ಅವರು ಸತ್ತಿಲ್ಲ, ಭೀಮಾರ್ಜುನರಿದ್ದಾರೆ. ಭಾರಿ ಖುಷಿ ಆಯಿತು ಬಲರಾಮದೇವರಿಗೆ. ಈ ಸಂದರ್ಭದೊಳಗೆ ಪ್ರದ್ಯುಮ್ನ ಬಂದಿದ್ದ ಅಂತ ಹೇಳ್ತದೆ ಮಹಾಭಾರತ. ಪ್ರದ್ಯುಮ್ನ ಬಂದಿದ್ದ ಅಂತ. ಅರ್ಜುನನ ಮದುವೆಯಾಗುವ ಸಂದರ್ಭದಲ್ಲೇನೆ ರುಕ್ಮಿಣಿಯ ಮೊದಲೇ ಮದುವೆಯಾಗಿ ಆ ರುಕ್ಮಿಣಿಯ ಸಂತಾನಕ್ಕಾಗಿ ಕೈಲಾಸಕ್ಕೆ ಹೋಗಿ ಸಂತಾನವನ್ನು ಪಡೆದು ಪ್ರದ್ಯುಮ್ನ ಹುಟ್ಟಿ ಬಂದಿದ್ದ. ಬಹಳ ವಿಚಿತ್ರವಾಗಿರುವಂಥದ್ದು. ಆ ಪ್ರದ್ಯುಮ್ನನೂ ಕೃಷ್ಣನ ಜೊತೆಗೆ ಬಂದಿದ್ದ ಅಂತ ಮೂಲ ಮಹಾಭಾರತದಲ್ಲಿ ಹೇಳ್ತದೆ. ಇರಲಿ, ಹಾಗಾಗಿ ಯಾದವರೆಲ್ಲರೂ ಬಂದಿರ್ತಾರೆ. ಯಾದವರಿಗೆ ಕೃಷ್ಣ ಹೇಳ್ತಾನೆ, ಯಾರು ಕಿಮಕ್ಕನ್ನೂ ಹಾಗಿಲ್ಲ, ಅಲ್ಲಿ ನೋಡೋದಟ್ಟೆ, ನೋಡ್ಲಿಕ್ಕೆ ಬಂದೀರಿ, ನೀವು ಯಾರು ಪಾತ್ರಧಾರಿಗಳಲ್ಲ, ಧನುಸ್ಸನ್ನು ಎತ್ತಲಿಕ್ಕೆ ಹೋಗಬೇಡಿ. ಕೃಷ್ಣ ಆರ್ಡರ್ ಮಾಡಿದ್ದ. ಎಲ್ಲರೂ ಸುಮ್ಮನೆ ಕೂತಿದ್ದು. ಇಲ್ಲದಿದ್ದರೆ ಬಲರಾಮದೇವರು ಹೇಳ್ಬೋದಾಗಿತ್ತು, ನೋಡೋದಕ್ಕೆ ಅಣ್ಣ, ಸುಮ್ಮನೆ ನೋಡೋದಕ್ಕಷ್ಟೇ ಹೋಗೋದು ಅಂತ. ಆಮೇಲೆ ಅವರಿಗೆ ಅರ್ಥವಾಯಿತು ಯಾಕೆ ಕೃಷ್ಣ ಹಾಗೆ ಹೇಳಿದ್ದ. ಹಾಗಾಗಿ ನೋಡೋದಕ್ಕೆ ಬಂದಿದ್ದರು, ನೋಡ್ತಾ ಕೂತಿದ್ದಾರೆ. ಕೃಷ್ಣ ಭೀಮಾರ್ಜುನ ನೋಡಿ ನಮಸ್ಕಾರ ಮಾಡಿದ್ದಾರೆ. ಕೃಷ್ಣ ಮನಸ ಆಶೀರ್ವಾದ ಮಾಡಿದ್ದಾನೆ, ಅನುಮತಿಯನ್ನು ಕೊಟ್ಟಿದ್ದಾನೆ. ಭೀಮಾರ್ಜುನರು ಇಬ್ಬರೂ ಬಂದಿದ್ದಾರೆ. ಭೀಮಸೇನ ದೇವರು ಪಕ್ಕದಲ್ಲಿ ನಿಂತಿದ್ದಾರೆ. ಆ ಮಧ್ಯದಲ್ಲಿ ಅಲ್ಲಿ ಹೇಳಬೇಕು ಅಂದರೆ ಭಾಳ ವಿಚಿತ್ರವಾಗಿದೆ. ಮೂಲ ಮಹಾಭಾರತ ಇನ್ನೂ ರೋಚಕವಾಗಿದೆ. ಆಗ ಸುತ್ತಮುತ್ತ ಇರುವಂಥ ಎರಡು ಪಂಗಡ ಬ್ರಾಹ್ಮಣರೊಳಗೆ ಎಂದೆಂದೆಂದಿಗೂ ಐಕಮತ್ಯ ಇಲ್ಲೇ ಇಲ್ಲ. ಸ್ವಚ್ಛ ತಿಳ್ಕೊಂಡು. ಯಾಕೆ ಅಂದರೆ ಬುದ್ಧಿವಂತರು. ಆ ಬುದ್ಧಿವಂತರಾದ ತಪ್ಪಿಗೆ ಎಂದೆಂದಿಗೂ ಐಕಮತ್ಯ ಇಲ್ಲ. ಯಾರು ದಡ್ಡಿರ್ತಾರಲ್ಲ ಅವರಲ್ಲಿ ಐಕಮತ್ಯ ಇರ್ತದೆ. ಯಾಕಂದರೆ ಒಬ್ಬನೇ ಬುದ್ಧಿವಂತ, ಹಾಗಾಗಿ ಅವನು ಹೇಳಿದ್ದನ್ನೇ ಕೇಳಿಬಿಡ್ತಾರೆ. ಬ್ರಾಹ್ಮಣರು ಪ್ರತಿಯೊಬ್ಬರಿಗೂ ಬುದ್ಧಿ ಇದ್ದದ್ದರಿಂದ ಅದು ದುರ್ದೈವ. ಅದು ಹಾಗಾಗಿ ಯಾರ ಮಾತನ್ನು ಕೇಳೋದೇ ಇಲ್ಲ ಅವರು. ಅಂಥ ಪರಿಸ್ಥಿತಿಯೊಳಗೆ ಮತ್ತು ಕೆಲವು ಬ್ರಾಹ್ಮಣರೇ ಕೂಡ ಬ್ರಾಹ್ಮಣ ಊಟಕ್ಕೆ ಬಂದೀವಿ, ಸುಮ್ಮನೆ ಊಟ ಮಾಡ್ಕೊಂಡು ದಕ್ಷಿಣ ತೊಗೊಂಡು ಹೋಗಬಾರ್ದ? ಎದಕ್ಕೆದ್ದಿ ಏನು ಮಾಡೋದು? ಆ ಧನುಸ್ಸನ್ನು ಹಿರಿಯ ಇರಿಸಬೇಕಾಗಿದೆ. ಅಪ್ಪ ಅಣ್ಣ ಹೋಗ್ತೀನಿ ನಾನು, ನಿನಗೆಲ್ಲ ಆಗೋದಿಲ್ಲ, ಸುಮ್ಕೊಡು. ಪಕ್ಕದಲ್ಲಿರುವ ಮತ್ತೊಬ್ಬ ಬ್ರಾಹ್ಮಣರೇ ಹೋಗಲ್ರಿ, ಇದೇ ನೀವು ಹೀಗೆ ಎಳೆದ ತೆಗೆಯೋದು, ಬ್ರಾಹ್ಮಣರು ಮುಂದೆ ಬರಲಿ ಅಂತ ಮತ್ತೊಬ್ಬರು ಅಂತಾರೆ. ಕೊನೆಗೆ ಯಾರು ಏನು ಮಾತಾಡಿದರು ಅಂತ ಅನ್ನೋದನ್ನು ಕೇಳದೆ, ಆ ಕಡೆ ಗಮನವನ್ನು ಕೊಡದೆ, ಕೃಷ್ಣನ ಹುದ್ದೆಯನ್ನು ಪಡೆದದ್ದೇ ಪಾಂಡವರು ಇಬ್ಬರೂ, ಅರ್ಥಾತ್ ಭೀಮಾರ್ಜುನರಿಬ್ಬರೂ ಧನುಸ್ಸಿನ ಹತ್ತಿರ ಹೋಗಿದ್ದಾರೆ. ಅರ್ಜುನ ಧನುಸ್ಸನ್ನು ಲೀಲಯ ಎತ್ತಿದ್ದಾನೆ, ಲೀಲಯ ಹೆದೆಯೇರಿಸಿದ್ದಾನೆ. ಹಗ್ಗ ಕಟ್ಟಿದ, ರೋಮ ಇಲ್ಲ, ಕೂದಲೇ ಇಲ್ಲ, ಮುದ್ಗ ಇಲ್ಲ, ಮಾಶ ಇಲ್ಲ, ಏನೂ ಇಲ್ಲ. ಸರಳವಾಗಿ ಹೆದೆಯನ್ನು ಏರಿಸಿದ, ಕೆಳಗೆ ಮುಖ ಹಾಕಿದ, ಬಾಣವನ್ನು ಬಿಟ್ಟ. ಒಂದನೇ ಬಾಣಕ್ಕೇನೆ ಮತ್ಸ್ಯಭೇದನವನ್ನು ಮಾಡಿದ. ದ್ರೌಪದಿ ಮಧ್ಯದಲ್ಲಿ ಮಾಲೆಯನ್ನು ತಂದು ಹೊರಗೆ ಹಾಕಿದ. ಎಂಥದ್ದು ಯಾವ ವಿವಾಹ ಸಮಗ್ರವಾಗಿರುವಂತಹ ಮುಂದಿನ ಭೂಭಾರ ಹರಣಕ್ಕೆ ಕಾರಣವಾಯಿತೋ ಅಂತಹ ದಂಪತಿಗಳು 5 ದಂಪತಿಗಳು, ಸಮಗ್ರವಾದ ಭೂಭಾರ ಹರಣಕ್ಕೆ ಕಾರಣವಾಗಿರುವಂತಹ ದಂಪತಿಗಳಿವರು 5 ಜನ. ಕೃಷ್ಣ ಪರಮಾತ್ಮ ಚಾಲಕನಾಗಿ, ಕೃಷ್ಣ ಪರಮಾತ್ಮ ನಿಯಾಮಕನಾಗಿ, ಕೃಷ್ಣ ಪರಮಾತ್ಮ ಸ್ವತಂತ್ರನಾಗಿ ಈ 5 ಜನರನ್ನು ತನ್ನ ಸಾಧನವಾಗಿ ಮಾಡಿಕೊಂಡು ಅವರನ್ನು ಕರಣಭೂತವಾಗಿಟ್ಟುಕೊಂಡು ತತ್ರಾಪಿ ಪ್ರಧಾನಾಂಗಂ ಹಿಮಾವೃತಿ ಭೀಮಸೇನ ದೇವರನ್ನು ನಿಮಿತ್ತ ಮಾಡಿಕೊಂಡು ಅದರ ಅನಂತರದಲ್ಲಿ ನಿಮಿತ್ತಳಾಗಿರತಕ್ಕಂತಹ ದ್ರೌಪದಿಯನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಮಾಡಬೇಕಾಗಿದೆ. ಅದಕ್ಕಾಗಿ ಇಷ್ಟೆಲ್ಲ ಹಿಂದಿನ ಕಥೆ ನಿಮಗೆಲ್ಲ ಕೇಳಿದ್ದೀರಿ, ನಾನೆಲ್ಲ ವೇಳೆ ಇಲ್ಲ ಹೇಳ್ತಾ ಇಲ್ಲ. ಅಷ್ಟೆಲ್ಲ ವರ ಶಾಪಗಳ ಎಲ್ಲಗಳ ಸಂಕೋಲೆಯ ಮಧ್ಯದಲ್ಲಿ ಅರ್ಜುನನಿಗೆ ವಿವಾಹವನ್ನು ಮಾಡಿಕೊಳ್ತಾಳೆ, ಮಾಲೆಯನ್ನು ಹಾಕಿಕೊಳ್ತಾಳೆ, ಮಾಲೆಯನ್ನು ಹಾಕ್ತಾಳೆ. ಮದುವೆ ಆಗತ್ತೆ. ಮದುವೆ ಆದ ತಕ್ಷಣಕ್ಕೆ ಭಯಂಕರವಾದ ಕೋಲಾಹಲ.
ಎಲ್ಲ ರಾಜರು ಕೂಡ ನಮ್ಮೆಲ್ಲ ರಾಜರಿಗೆ ಅವಮಾನವಾಯಿತು. ಬ್ರಾಹ್ಮಣ ಬಂದು ಕನ್ಯೆಯನ್ನು ಸ್ವೀಕಾರ ಮಾಡಿಬಿಟ್ಟ ಅಂದಾಗ ಯುದ್ಧಕ್ಕೆ ಬನ್ನಿ. ಬ್ರಾಹ್ಮಣ ಆದರೇನು, ಯಾರಾದರೇನು, ಕುಲವನ್ನು ಹೇಳಿಲ್ಲ. ನಾವು ಬಂದಿದ್ದೇವೆ, ಯುದ್ಧ ಮಾಡಿದ್ದೇವೆ, ಹೆದೆ ಏರಿಸಿದ್ದೇವೆ, ಸ್ವೀಕಾರ ಮಾಡಿದ್ದೇವೆ. ಆಗ ಯುದ್ಧಕ್ಕೆ ಶುರುವಾಯಿತು. ಶಲ್ಯರಾಜನು ಯುದ್ಧಕ್ಕಿರ್ತಾನೆ, ಹೋಗೋದಿಲ್ಲ, ಅವನು ಇರ್ತಾನೆ. ಜರಾಸಂಧ ಹೋಗಿಬಿಟ್ಟಿದ್ದಾನೆ, ಶಿಶುಪಾಲ ಹೋಗಿಬಿಟ್ಟಿದ್ದಾನೆ, ಶಲ್ಯರಾಜ ಇರ್ತಾನೆ, ಕರ್ಣ ಇರ್ತಾನೆ. ಉಳಿದೆಲ್ಲ ಸಾಮಾನ್ಯ ರಾಜರು ಇದ್ದೇ ಇರ್ತಾರೆ, ಅವರು ಯುದ್ಧ ಮಾಡ್ತಾರೆ. ಅವರೆಲ್ಲರ ಯುದ್ಧ ಏನು ಅರ್ಥ ಇಲ್ಲ. ಇವರಿಬ್ಬರು ಯುದ್ಧ ಮಾಡುವಾಗ ಕರ್ಣನಿಗೂ ಅರ್ಜುನನಿಗೂ ಯುದ್ಧವಾಗತ್ತೆ, ಶಲ್ಯನಿಗೂ ಭೀಮಸೇನ ದೇವರಿಗೂ ಯುದ್ಧವಾಗತ್ತೆ. ಭೀಮಸೇನ ದೇವರು ಗಿಡವನ್ನು ಎತ್ತುತ್ತಾರೆ, ದೊಡ್ಡ ಗಿಡವನ್ನು ಎತ್ತಿ ಅದನ್ನು ತೆಗೆದುಕೊಂಡು ಶಲ್ಯನ ಮೇಲೆ ಪ್ರಹಾರ ಮಾಡಿ ಅಪ್ಪಳಿಸ್ತಾರೆ. ಶಲ್ಯ ಲಿಬಿ 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 ಒದ್ದಾಡ್ತಾನೆ, ದುಃಖಪಡ್ತಾನೆ. ಏನಿದು, ಯಾರು ನೀನು ಅಂತ ಕೇಳ್ತಾನೆ ಕರ್ಣ ಅರ್ಜುನನಿಗೆ. ನಾನು ಯಾರು, ನಾನು ಯಾರು, ಏನೋ ಆಧಾರ್ ಕಾರ್ಡ್ ತೋರಿಸ್ಬೇಕಾ, ಆಮೇಲೆ ಯುದ್ಧ ಮಾಡ್ತೀಯಾ? ಶುಂಭ, ಯುದ್ಧವಾಡು. ನಾನು ಪರಶುರಾಮ, ನಾನು ವೇದಾಭಿಮಾನಿ, ನಾನು ಧನುರ್ವೇದ, ನಾನು ಇಂದ್ರ, ನಾನು ಯಾರೋ, ನಾನು ಪರಶುರಾಮನಿದ್ದೀನಿ, ನಾನು ಯಾರು ತೆಗೆದುಕೊಂಡು ಮಾಡೋದೇನು, ಯುದ್ಧವಾಡು ನೀನು. ಘನಘೋರ ಯುದ್ಧವಾಗತ್ತೆ. ಆ ಯುದ್ಧದಲ್ಲಿ ಸೋಲ್ತಾರೆ. ಆಗ ಎಲ್ಲರಿಗೆ ಸಂಶಯ ಬರ್ತದೆ, ಗೊತ್ತಾಗ್ತದೆ ಯಾರೋ ಇವರು ಕ್ಷತ್ರಿಯರಿವರು, ಪ್ರಾಯ ಇವರು ಕ್ಷತ್ರಿಯರು ಅಂತ ಸಂಶಯ ಬರ್ತದೆ. ಆದರೆ ದ್ರುಪದ ರಾಜನಿಗೆ ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ. ಆಗ ದ್ರುಪದ ರಾಜ ಒಬ್ಬ ದೂತ ದೃಷ್ಟದ್ಯುಮ್ನನ್ನು ಕೊಟ್ಟು ಕಳಿಸ್ತಾನೆ. ಅವರ ಮನೆಗೆ ಹೋಗ್ತಾರೆ, ಗಂಭೀರವಾದ ನಡಿಗೆಯಿಂದ ಹೋಗ್ತಾರೆ. ಹೋಗಿ ಮನೆಯಲ್ಲಿ ಹೊರಗೆ ಬಾಗಿಲಲ್ಲಿ ನಿಂತುಕೊಂಡು ಹೇಳೋದೇನು ಅಂದರೆ, ಅಮ್ಮ ಭಿಕ್ಷೆಯನ್ನು ತಂದಿದ್ದೇವೆ. ಏನೋ ಸ್ವಲ್ಪ ಅಡಿಗೆಯನ್ನು ಮಾಡ್ತಾ ಕೂತಿರುವಂತಹ ಒಳಗಿನ ಕುಂತಿ ಒಳಗಿನಿಂದಲೇ ಹೇಳ್ತಾಳೆ, ಹಂಚಿಕೊಂಡು ತಿನ್ನಿಯಪ್ಪ. ತಿನ್ನಿ ಅಂತನ್ನೋ ಶಬ್ದ ಕನ್ನಡದಲ್ಲಿದೆ, ಆದರೆ ಸಂಸ್ಕೃತದಲ್ಲಿ ಭುಂಕ್ಷ್ವ ಎಂಬ ಶಬ್ದ, ಅದು ಎರಡೂ ಅರ್ಥವನ್ನು ಹೇಳುತ್ತೆ. ಆಗ ಆಯಿತು, ಒಳಗೆ ತಂದು ನೋಡ್ತಾರೆ ಹೆಣ್ಣು. ಕುಂತಿ ಅಂತಾಳೆ, ನಾನು ಎಂದೂ ಸುಳ್ಳು ಮಾತೇ ಆಡಿಲ್ಲ. ಆ ಸಂದರ್ಭದಲ್ಲಿ ಹಾಗಾದರೆ ನಾವು 5 ಜನ ವಿವಾಹವಾಗೋದು. ರಾತ್ರಿ ಅವರು ಮಲಗುತ್ತಾರೆ. ಹೇಗೆ ಮಲಗ್ತಾರೆ ಗೊತ್ತಾ? ಹೇಗೆ ಮಲಗ್ತಾರೆ? ನಿಮಗೆಲ್ಲ ವೇಳೆ ಆಗ್ತಾ ಇದೆ, ತಡವಾಗ್ತಾ ಇದೆ, ಆದರೂ ಒಂದೆರಡು ಮಾತುಗಳು. ಹೇಗೆ ಮಲಗ್ತಾರೆ? ಕುಂತಿಗೆ ತಂದಿರ್ತಕ್ಕಂಥ ಆ ಅನ್ನವನ್ನೇನು ತಂದಿರ್ತಾರೆ, ಅನ್ನವನ್ನು ತಂದದ್ದನ್ನು ಮೊದಲನೇ ದಿವಸವೇ ದ್ರೌಪದಿಗೆ ಹೇಳ್ತಾರೆ, ದ್ರೌಪದಿ ವಿಭಾಗ ಮಾಡು, ಸೊಸೆ ಇವತ್ತು ನೀನು ವಿಭಾಗ ಮಾಡು, ಅರ್ಧ ವಿಭಾಗ ಮಾಡು, ಒಂದು ಭೀಮಸೇನಿಗೆ ಕೊಡು, ಇನ್ನೂ ಅರ್ಧ ಏನಿದೆ ಆ ಅರ್ಧದಲ್ಲಿ ನಾವು 6 ಜನ ಹಂಚಿಕೊಳ್ಳಬೇಕು, ನೀನು, ನಾನು, 4 ಜನ ಮಕ್ಕಳು. ಏನು ತಂದಿತ್ತೋ ರಾಜಕುವರಿ, ರಾಜನ ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವಂಥವಳು ಇವತ್ತಿನ ದಿವಸ ಪತ್ರಾವಳಿಯಲ್ಲಿ ಎಲೆ ಹಾಕಿಕೊಂಡು ಊಟ ಮಾಡಬೇಕಾಗಿದೆ. ಭಿಕ್ಷೆ ತಂದದ್ದನ್ನು ವಿಭಾಗ ಮಾಡ್ತಾಳೆ, ಏನೂ ಸಂಕೋಚವಿಲ್ಲ ಅವಳಿಗೆ. ಸರ್ವಜ್ಞಳು ಅಂತನೂ ಮಾತು ಬಿಟ್ಟು ಬಿಡಿ, ವ್ಯವಹಾರದಲ್ಲೂ ಏನೂ ಸಂಕೋಚವಿಲ್ಲ. 2 ಭಾಗ ಮಾಡಿ, ಒಂದನ್ನು ಅನ್ನ ಭೀಮನಿಗೆ, ಇನ್ನೊಂದರಲ್ಲಿ 6 ಭಾಗ ಮಾಡಿ ತಾನು ಊಟ ಮಾಡ್ತಾಳೆ. ಊಟ ಮಾಡಿ ಮುಗಿದಾದ ಮೇಲೆ ಕುಂತಿಯ ಹತ್ತಿರ ಅರ್ಜುನ ಭೀಮ ಇಬ್ಬರೂ ಕೂಡ ತಮ್ಮೊಳಗೆ ಹಾಗೂ ಪಾಂಡವರೊಳಗೆ ಪರಸ್ಪರವಾಗಿ ಮಾತಾಡ್ತಾ, ನಾನು ಹೀಗೆ ಯುದ್ಧ ಮಾಡಿದೆ, ಹೀಗೆ ಅಸ್ತ್ರ ಪ್ರಯೋಗ ಮಾಡಿದೆ, ಹೀಗೆ ಶಸ್ತ್ರ ಪ್ರಯೋಗ ಮಾಡಿದೆ ಅನ್ನುವ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಕೇಕೆ ಹಾಕ್ತಾ ಹೇಳೋದು, ಸಡ್ಡು ಹೊಡೆದು ಹೇಳೋದು, ಹೀಗೆ ನಾನು ಶಲ್ಯನನ್ನು ಸೋಲಿಸಿದೆ, ಹೀಗೆ ಕರ್ಣನಿಗೆ ಉತ್ತರ ಕೊಟ್ಟೆ ಅಂತ ಪರಸ್ಪರವಾಗಿ ಆಡುವ ಮಾತುಗಳನ್ನು ಕೇಳಿ ಇನ್ಕಾಗ್ನಿಟೋ ಬಂದು ನಿಂತಹ ದೃಷ್ಟದ್ಯುಮ್ನ ತಿಳ್ಕೊಂಡ, ಇವರು ಖಚಿತವಾಗಿ ಇವರು ಕ್ಷತ್ರಿಯರು. ಇಷ್ಟು ಅದ್ಭುತವಾಗಿ ಯುದ್ಧ ಮಾಡೋದು, ಯುದ್ಧದ ಮಾತುಗಳು ಇದು ಬ್ರಾಹ್ಮಣರ ಮನೆಯಲ್ಲಿ ಬರುವುದಿಲ್ಲ. ಬ್ರಾಹ್ಮಣರ ಮನೆಯಲ್ಲಿ ಇಂಥ 8 ಆಹುತಿ ಹಾಕಿದೆ, 18 ಆಹುತಿ ಹಾಕಿದೆ, ಇಷ್ಟು ಜಪ ಮಾಡಿದೆ, ಅವರು ಇಷ್ಟು ದಾನ ಕೊಟ್ಟರು, ಭಾಳ ಅಂದರೆ ಅವರು ದಾನ ಕಮ್ಮಿ ಕೊಟ್ಟರು, ಇಷ್ಟೇ ನಡೆದಿರ್ತದೆ ಹೊರತು ಇಂಥ ಆಯುಧ, ಇಂಥ ಪ್ರಹಾರ, ಇಷ್ಟು ಯುದ್ಧ, ಈ ರೀತಿಯಾಗಿ ಇದೆಲ್ಲ ಆಗುವುದಿಲ್ಲ. ಇಷ್ಟು ಮಾತಾಡಿದ್ದಾರೆ ಅಂದರೆ ಇವರು ಪಕ್ಕಾ ಕ್ಷತ್ರಿಯರು. ಹೋಗಿ ಅಪ್ಪನಿಗೆ ಹೇಳ್ತಾರೆ, ಇಲ್ಲ ಅವರು ಕ್ಷತ್ರಿಯರು, ಇರಲಿ ಆದರೂ ಟೆಸ್ಟ್ ಮಾಡೋಣ. ಮತ್ತೆ ಮರುದಿನ 4 ಮನೆಗಳನ್ನು ಮಾಡ್ತಾರೆ. ಅಲ್ಲಿ ಒಂದು ಕಡೆಗೆ ಬ್ರಾಹ್ಮಣೋಚಿತ, ಕ್ಷತ್ರಿಯೋಚಿತ, ವೈಶ್ಯೋಚಿತ, ಶೂದ್ರೋಚಿತ ಸಾಮಾನುಗಳನ್ನೆಲ್ಲ ಇಟ್ಟಿರ್ತಾರೆ. ನಿಮಗೆ ಯಾವುದು ಬೇಕೋ ಅಲ್ಲಿ ಹೋಗಿ ಅಂತಂತಾರೆ. ಕ್ಷತ್ರಿಯೋಚಿತವಾದ ಸ್ಥಾನದಲ್ಲಿ ಹೋಗ್ತಾರೆ.
ನೀವು ಯಾರು ಹೇಳು ಅಂತ ಕೇಳ್ತಾನೆ. ಧರ್ಮರಾಜ ಹೇಳ್ತಾನೆ, ನಾವು ಯಾರು, ನಿಮಗೇನು ಸಂಬಂಧ? ನೀನು ಕೇಳಿದೆ ಏನು ನನಗೆ ಯಾರು ಏನು ಅಂತ? ಇಲ್ಲ. ಹೆದೆ ಏರಿಸೋದಿತ್ತು, ಹೆದೆ ಏರಿಸಿದ್ದಾನೆ. ಬಾಣ ಹೊಡೆಯೋದಿತ್ತು, ಬಾಣ ಹೊಡೆದಿದ್ದು. ಬಾಣ ಹೊಡೆದದ್ದಕ್ಕೆ ನಿನ್ನ ಕನ್ಯೆಯನ್ನು ಕೊಡಬೇಕು ಮುಗಿದೋಯ್ತು. ಇಲ್ಲ, ದಯವಿಟ್ಟು ಹೇಳಿ ನೀವು. ನಾವು ಪಾಂಡವರು, ನಾವೆಲ್ಲರೂ ಪಾಂಡವರು. ಏನು ಆನಂದವಾಗಿದೆ ಅವನಿಗೆ. ಯಾಜೋಪಯಾಜರು ಹಾಕಿದ ಆ ಆಹುತಿಯಿಂದಾಗಿ ಇವತ್ತು ಪಾಂಡವರು ಉಳಿದಿದ್ದಾರೆ. ನನ್ನ ಮಗಳನ್ನು ನಾನು ಪಾಂಡವರಿಗೆ ಕೊಟ್ಟು ಮದುವೆ ಮಾಡುವಂತಾಗ್ತಾ ಇದೆ. ಸಂತೋಷವಾಗಿದೆ. ಧರ್ಮರಾಜ ಒಂದು ಮಾತನ್ನು ಹೇಳಿದ, ಬಾಂಬ್ ಹಾಕ್ತಾನೆ, ನಾವು 5 ಜನ ಮದುವೆ ಆಗ್ತೇವೆ. ಮಮಾಪಿ ದಾರ ಸಂಬಂಧ ಕರ್ತವ್ಯ. ನೀವು 5ರಲ್ಲಿ ಯಾರಾದರೂ ಒಬ್ಬರಲ್ಲೇ ನೀವು? ನೋ 5 ಜನ. ಚರ್ಚೆ ಆಗತ್ತೆ. ಹೀಗೆ ಸುದೀರ್ಘವಾಗಿದೆ. 5 ಜನ ಏನು? 5 ಜನ ಅಂದ್ರೇನು? ಅಂದರೆ ಬೇರೆ ಬೇರೆ ಕಣ್ಣಿ ತಂದು ಕರ್ಕೊಂಡು ಬಂದಿರೇನು? ನಮ್ಮಲ್ಲಿ ಮದುವೆ ಮಾಡ್ತೀರೇನು? ನೋ. ದ್ರೌಪದಿಯ ಜೊತೆಗೇನೆ ನಾವು 5 ಜನ ಮದುವೆ ಆಗ್ತೀವಿ. ಏನು ಮಾತಾಡ್ತೀರಿ? ಎಂಥ ಮಾತಿದು? ಶಾಸ್ತ್ರ ವಿರುದ್ಧವಲ್ವೇ? ಒಬ್ಬ ಹುಡುಗಿಯ ಜೊತೆಗೆ 5 ಜನ ಮದುವೆ ಆಗೋದು? ಧರ್ಮರಾಜ ಏನು ಹೇಳಬೇಕು? ಫಸ್ಟ್ ಪ್ರಮಾಣವನ್ನು ಕೊಡ್ತಾನೆ. ನನ್ನ ಮನಸ್ಸು ನಾವು 5 ಜನ ಮದುವೆ ಆಗಬೇಕು ಅಂತ ನನ್ನ ಮನಸ್ಸು ಬಂದಿದೆ ಅಂತಂದರೆ ಅದೇ ಪ್ರಮಾಣ. ಅದನ್ನು ಬಿಟ್ಟು ಮತ್ತೊಂದು ಪ್ರಮಾಣ ಬೇಕಾಗಿಲ್ಲ. ಯಾಕೆಂದರೆ ನಾನು ಎಂದೆಂದಿಗೂ ನನ್ನ ಮನಸ್ಸು ಅಧರ್ಮದಲ್ಲಿ ಹೋಗೇ ಇಲ್ಲ. ಇವತ್ತು ನನ್ನ ಮನಸ್ಸಿನಲ್ಲಿ ಆ ಮಾತು ಬಂದಿದೆ ಅಂತಂದರೆ ಅದು ಧರ್ಮವೇ. ಅದು ಹೇಗೆ ಗೊತ್ತಿಲ್ಲ ನನಗೆ, ಆದರೆ ಇದು ಧರ್ಮವೇ. ಸರಿ, ಹಾಗಾದರೆ ಇದೇನು ನನಗೆ ಯಾಕೋ ಮನಸ್ಸಿಗೆ ಹಿಡಿಸೋದಿಲ್ಲ. ಎಲ್ಲಿ 5 ಜನ ಒಬ್ಬ ಹುಡುಗಿಯ ಜೊತೆಗೆ ವಿವಾಹವಾದದ್ದು ಕಂಡಿಲ್ಲ. ಯಾಕೆ? ವಾರ್ಕ್ಷಿ ಅಂತ ಒಬ್ಬ ಹುಡುಗಿಯನ್ನು 10 ಜನ ಪ್ರಚೇತಸರು ಮದುವೆಯಾಗಿದ್ದಾರೆ. 10 ಜನ ಪ್ರಚೇತಸರು ಮದುವೆಯಾಗಿದ್ದಾರೆ. ಇದೆಲ್ಲ ಕಂಡಿದೆ ಶಾಸ್ತ್ರದಲ್ಲಿ. ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. 1, 2, 3 ಉಲ್ಲೇಖವನ್ನು ಮಾಡ್ತಾರೆ. ಮಾಡಿ ಹೀಗೆಲ್ಲ ಆಗಿದೆ. ಇಲ್ಲ, ಯಾಕೋ ನನ್ನ ಮನಸ್ಸಿಗೆ ಒಪ್ಪಿಗೆ ಇಲ್ಲ ಅಂತ ಯಾವಾಗ ದ್ರುಪದ ರಾಜ ಅಂದ ತಕ್ಷಣಕ್ಕೆ ವೇದವ್ಯಾಸ ದೇವರು ಪ್ರಕಟರಾಗ್ತಾರೆ. ವೇದವ್ಯಾಸ ದೇವರು ಬಂದ ತಕ್ಷಣಕ್ಕೆ ಆ ಗುರುಗಳಿಗೆ ದೊಡ್ಡದಾದಂತಹ ಆಸನವನ್ನು ಹಾಕಿ ಅವರು ಕೂಡಿಸಿ ಅರ್ಘ್ಯಪಾದ್ಯಾದಿಗಳ ಸತ್ಕಾರ ಮಾಡಿ ಅವರಿಗೆ ಜಯಘೋಷ ಮಾಡಿ ಸ್ವಾಗತ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಿರ್ಣಯ ಹೇಳಬೇಕು. 5 ಜನರನ್ನು 5 ಜನರು ಸೇರಿ ಮದುವೆ ಆಗ್ತೇವೆ ಅಂತಂತ ಇದ್ದಾರೆ. ನಾನು ಬೇಡ ಅಂತಂತ ಇದ್ದೀನಿ ನಿರ್ಣಯ. ಅದಕ್ಕಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಈ ದ್ರೌಪದಿ ಸಾಮಾನ್ಯಳಲ್ಲ. ಇವಳಲ್ಲಿ 5 ಜನ ದೇವತಾ ಸ್ತ್ರೀಯರು ಇದ್ದಾರೆ. ಆ 5 ಜನ ದೇವತಾ ಸ್ತ್ರೀಯರೇ ಗಂಡಂದಿರೇ ಈ 5 ಜನ ಪಾಂಡವರು. ಹಾಗಾಗಿ ಇವರು ಯಾರೋ ಏನೋ ತಮ್ಮ ಮನಸ್ಸಿನಿಂದ ತಮ್ಮ ಇಚ್ಛೆಯ ಪ್ರಕಾರ ರೂಪವತಿಯಾಗಿದ್ದಾಳೆ ಅಂತನ್ನುವ ಮೋಹದಿಂದ ಲೋಭದಿಂದ ಬಂದು ಮಾತಾಡಿದವರಲ್ಲ ಇವರು. ನೋಡು ಅಂತ ಹೇಳಿ ಮೂಲ ರೂಪವನ್ನು ತೋರಿಸ್ತಾರೆ ವೇದವ್ಯಾಸ ದೇವರು. ಅವರ ಮೂಲ ರೂಪವನ್ನು ತೋರಿಸ್ತಾರೆ ವೇದವ್ಯಾಸ ದೇವರು. ಆಗ ದ್ರುಪದ ರಾಜ ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಈ 5 ಜನರ ಮೂಲ ರೂಪ, ಆ 5 ಜನ, ಒಂದು ದ್ರೌಪದಿಯಲ್ಲಿರುವ 5 ರೂಪ, ಇವುಗಳನ್ನು ನೋಡಿದಾಗ ಶಚಿ, ಶ್ಯಾಮಲ, ಉಷಾ, ಉಮಾ, ಉಷಾ ಅಂತನ್ನುವುದು, ಹಾಗೂ ಮುಖ್ಯವಾಗಿ ಭಾರತೀ ದೇವಿ, ಅವೆಲ್ಲವನ್ನು ನೋಡಿ ತೋರಿಸಿ ಎಲ್ಲ ಆದ ಮೇಲೆ ಅವನ್ನ, ಓ ಹೀಗಿದೆಯಾ, ನನಗೆ ಗೊತ್ತಿಲ್ಲ, ಅವಶ್ಯವಾಗಿ ಮದುವೆ ಮಾಡು. ಆಯಿತು, ನಾನು ಮದುವೆ ಮಾಡ್ತೇನೆ, ಮಾಡಿಕೊಡ್ತೇನೆ. ಹಾಂ, ಮದುವೆ ಮಾಡಿ ಕೊಡೋದಷ್ಟೇ ಅಲ್ಲ, ಒಂದೊಂದು ದಿವಸ ಒಂದೊಂದು ಕ್ರಮವಾಗಿ ಮದುವೆ ಆಗ್ತಾರೆ. ಒಂದೇ ದಿವಸ 5 ಜನ ಮದುವೆ ಆಗೋದಿಲ್ಲ ಅವರು. ತಪ್ಪದು ಅಲ್ಲ. ದೊಡ್ಡ ತಪ್ಪು ಸರಿ ಅಂತ ಮಾಡಿದಿರಿ, ಸಣ್ಣ ತಪ್ಪು ದೊಡ್ಡದು ಅಂತ ಮಾಡ್ತಿದ್ದೀರಲ್ಲ. ನೋ, ಅದು ಹಾಗೇ. ಅದು ಅದದ್ಭುತವಾದಂತಹ ಶಾಸ್ತ್ರ. ಇದೆಲ್ಲ ತಿಳ್ಕೊಳ್ಳಿಕ್ಕೆ ಗಂಟೆಗಳ ಕಾಲ ಬೇಕಿದಕ್ಕೆ. ಶ್ರೀಮದ್ ಆಚಾರ್ಯರು ಮಹಾಭಾರತ, ಸ್ವಯಂ ಮಹಾಭಾರತ ಹೇಳುವಂಥದ್ದು. ಪಂಚೇಂದ್ರ ಪರ್ವ ಅಂತ ಇದನ್ನು ಕರೀತಾರೆ. ಈ ಭಾಗವನ್ನು ಪಂಚೇಂದ್ರೋಪಾಖ್ಯಾನ ಅಂತೂ ಕರೀತಾರೆ. ಪಂಚೇಂದ್ರೋಪಾಖ್ಯಾನ ಆ ರೀತಿಯಾಗಿ ಹೇಳಿದಾಗ ಆಯಿತು ಅಂತ ವಿವಾಹ ಮಾಡಿ. ಯಾಕೆ ಕ್ರಮವಾಗಿ ಆಚಾರ್ಯರು ಹೇಳ್ತಾರೆ. ಮಹಾಭಾರತ ಹೇಳ್ತದೆ, ಆಚಾರ್ಯ ಬೇಕಾಗೇ ಇಲ್ಲ, ಮಹಾಭಾರತ ಹೇಳ್ತದೆ. ಯಾವ ದಿನ ಧರ್ಮರಾಜನ ಜೊತೆಗೆ ವಿವಾಹವಾಯಿತೋ ಅವತ್ತಿನ ದಿವಸ ಶ್ಯಾಮಲಾದೇವಿ ಹಾಗೂ ಭಾರತೀ ದೇವಿ ಇಬ್ಬರೂ ಇದ್ದು, ಧರ್ಮರಾಜ ಮತ್ತು ಅವರಲ್ಲಿರ್ತಕ್ಕಂತಹ ಭೀಮಸೇನ ಅರ್ಥಾತ್ ವಾಯುದೇವರು ಇದ್ದು ಅವರ ವಿವಾಹವಾಗತ್ತೆ. ವಿವಾಹವಾಗಿ ವಿವಾಹದ ಪೂರ್ಣ ವಿಧಿ ಒಂದೇ ದಿನ
ಮರುದಿನ ಅಂತ ಅರ್ಥದಲ್ಲಲ್ಲ. ವಿವಾಹ ವಿಧಿ ಪೂರ್ಣವಾದ ಮೇಲೆ ಆ ಶ್ಯಾಮಲಾದೇವಿ ಆ ದೇಹದಲ್ಲಿ ಮಲಗಿಬಿಡ್ತಾಳೆ. ನೋ ಸುಪ್ತಿವತ್ವಿದ ಮತೋ ಮೃತೇಹೇ ಸದೃಶಂ. ಇದು ಮರಣವಿದ್ದಂತೆ. ಅವೆಲ್ಲ ಶಾಸ್ತ್ರೀಯ ವಿಷಯ ಇರಲಿ. ಹಾಗಾಗಿ ಆ ಶ್ಯಾಮಲಾದೇವಿ ಆ ದೇಹದ ಮೇಲೆ ಅಭಿಮಾನವಿಲ್ಲದಂತೆ ಸತ್ತು ಹೋದಂತೆ ಇರ್ತಾಳೆ ಒಳಗೆ. ಆಗ ಜಾಗೃತವಾಗೋದು ಭಾರತೀ ದೇವಿ ಮಾತ್ರ. ಆಗ ಭೀಮಸೇನ ದೇವರ ವಿವಾಹ. ಆಮೇಲೆ ಅವಳು ತನ್ನ ಅಭಿಮಾನವನ್ನು ಸಂಕೋಚಗೊಳಿಸಿದಾಗ ಶಚೀದೇವಿಯ ಪರಿಪೂರ್ಣವಾದ ಹಾಗೂ ಭಾರತೀ ದೇವಿಯ ಅಭಿಮಾನ. ಆಗ ಇಂದ್ರನ ಜೊತೆಗೆ ವಿವಾಹ. ಆಮೇಲೆ ಉಷಾದೇವಿಯ ಅಭಿಮಾನ. ಆಗ ನಕುಲ ಸಹದೇವರ ಹೀಗೆ 5 ಜನರು ಕ್ರಮವಾಗಿ ವಿವಾಹವನ್ನು ಮಾಡಿಕೊಂಡರು ಎನ್ನುವುದಾಗಿ ಹೇಳ್ತಾರೆ. ಆ ಭೋಗವನ್ನು ಇತ್ತಂ ಮನುಷ್ಯ ಭುಕ್ತಿ ರಥೋನ್ಯಥಾಹಿ ಅಂತ ಹೇಳಿದಂತೆ ಆ ಅದ್ಭುತವಾದಂತಹ ರೀತಿಯಲ್ಲಿ ದ್ರೌಪದಿ ದೇವಿ ವಿವಾಹವಾಗತ್ತೆ. ಅಂತಹ ದ್ರೌಪದಿ ದೇವಿ ಸಮಗ್ರವಾದ ಮಹಾಭಾರತದ ಭೂಭಾರ ಹರಣದ 18 ಅಕ್ಷೌಹಿಣಿ ಸೈನ್ಯದ ಅರ್ಥಾತ್ 11 ಅಕ್ಷೌಹಿಣಿ ಸೈನ್ಯದ ಸಂಹಾರವನ್ನು ಮಾಡಿದ್ದರ ಮಹಾಪುಣ್ಯಕ್ಕೆ ಭಾಗಿಗಳಾದವರು ಇಬ್ಬರು, ಭೀಮಸೇನ, ಅದರ ತರುವಾಯ ದ್ರೌಪದಿ, ಅದರ ತರುವಾಯ ಅರ್ಜುನ, ಆಮೇಲೆ ಧರ್ಮರಾಜ. ಹೀಗೆ ಇಂತಹ ಮಹಾದೇವತೆಗಳ ಈ ವಿವಾಹ ಮಹೋತ್ಸವ ಪರಮ ಕಲ್ಯಾಣಕರವಾದದ್ದು, ಅತ್ಯಂತ ವಿಶಿಷ್ಟವಾದದ್ದು. ಒಂದು ಮಾತು ಹೆಚ್ಚಿಗೆ ಹೇಳಬೇಕು ಅಂತಂದರೆ ಇದೇನು ಸಮಗ್ರವಾದ ವೇದಾದಿ ಸಚ್ಛಾಸ್ತ್ರಗಳಿಗೂ ಏನೊಂದು ವ್ಯಾಖ್ಯಾನದಿಂದ ನಾವು ಜ್ಞಾನವನ್ನು ಮಾಡಿಕೊಳ್ಳಬೇಕೆಂಬ ಹಂಬಲವಿದೆ. ಆ ಹಂಬಲ ನಮಗೆ ಪೂರ್ಣವಾಗಬೇಕಾದರೆ ಭೀಮಸೇನ ದ್ರೌಪದಿಯರ ವಿವಾಹವನ್ನು ನಾವು ತಿಳಿದು ಚಿಂತನೆ ಮಾಡಿ ಧ್ಯಾನ ಮಾಡಿದಾಗ ಆಗ ನಮಗೆ ಆ ಪರಿಪೂರ್ಣವಾದ ಫಲ ಸಿಗ್ತದೆ. ವಿವಾಹವಾಗುವುದಲ್ಲದೇನೆ ಇಂತಹ ಆಧ್ಯಾತ್ಮಿಕವಾದ ಮಹೀಯವಾದ ಫಲ ನಮಗೆ ಲಭಿಸ್ತದೆ. ಅಂತಹ ಉತ್ತಮವಾಗಿರುವಂತಹ ವಿವಾಹದ ಕಥೆಯನ್ನು ಮಹಾಭಾರತ ನಿರೂಪಣೆ ಮಾಡ್ತದೆ. ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತತ್ವಶಃ ನಿರ್ಣಾಯಕವಾಗಿ ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಉತ್ತಮವಾದ ದೇವತೆಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೆಂಕಟೇಶ, ಲಕ್ಷ್ಮೀ, ಪದ್ಮಾವತಿ ದೇವಿ, ರಾಮದೇವರು, ಸೀತಾದೇವಿ, ಕೃಷ್ಣ ಪರಮಾತ್ಮ, ರುಕ್ಮಿಣಿ ಹಾಗೂ ಸತ್ಯಭಾಮಾದಿ 16,108 ಜನ, ಭೀಮಸೇನ ಮತ್ತು ದ್ರೌಪದಿ, ಪಂಚಪಾಂಡವರು, ದ್ರೌಪದಿ ಹಾಗೂ ರುದ್ರದೇವರು, ಪಾರ್ವತಿ ಇವರೆಲ್ಲರ ಈ ವಿವಾಹ ಮಹೋತ್ಸವವನ್ನು ಈ 5 ದಿನ 4 ದಿನ ತಾವೆಲ್ಲ ಕೇಳಿದ್ದು ತಮಗೂ ನಮಗೂ ನಿಮಗೂ ಎಲ್ಲರಿಗೂ ವಿಶೇಷವಾಗಿ ರಾಮಕೃಷ್ಣಾಚಾರ್ಯ ದಂಪತಿಗಳಿಗೂ ಅವರ ಮಗಳಿಗೂ ಸುಪುತ್ರಿಗೂ ಅವರ ಕುಟುಂಬಕ್ಕೂ ಅರ್ಥಾತ್ ಚಿರಂಜೀವಿ ಪಂಡಿತೋತ್ತಮ ಹರಿಪ್ರಸಾದಾಚಾರ್ಯ ಅವನಿಗೂ ಇವರಿಗೂ ಎಲ್ಲರಿಗೂ ಕೂಡ ವಿಶೇಷವಾಗಿ ಮಂಗಲವಾಗಲಿ. ದೀರ್ಘ ದಾಂಪತ್ಯ, ಅತ್ಯಂತ ಪರಸ್ಪರವಾಗಿ ಅನ್ಯೋನ್ಯ ಪ್ರೀತಿ, ಉತ್ತಮ ಸಂತಾನ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವಂತಹ ಉತ್ತಮ ಪಂಡಿತ ಮಗನಾಗಿ ಬರಲಿ. ಸಮೃದ್ಧವಾದ ಐಶ್ವರ್ಯ, ನಿರಂತರ ಧರ್ಮಾನುಷ್ಠಾನ, ಅಖಂಡವಾಗಿ ಅತಿಥಿ ಸತ್ಕಾರ, ಬ್ರಾಹ್ಮಣರ ಸೇವೆ, ಗುರುಗಳ ಸೇವೆ, ದೇವರ ಸೇವೆ, ದೇವತೆಗಳ ಸೇವೆ, ದೇವರ ಸೇವೆ, ಶಾಸ್ತ್ರದ ಪಾಠಪ್ರವಚನ, ಶ್ರವಣ ಮನನಾದಿಗಳು ಇವುಗಳನ್ನೆಲ್ಲ ಮಾಡುವಂತೆ ಭಗವಂತ, ಲಕ್ಷ್ಮೀದೇವಿ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಭಾರತೀ ದೇವಿ, ರುದ್ರದೇವರು, ಪಾರ್ವತ್ಯಾದಿಗಳು, ಸಮಸ್ತ ದೇವತೆಗಳು, ಸಮಸ್ತ ಗುರುಗಳು, ವಿಶೇಷವಾಗಿ ಸತ್ಯಾತ್ಮ ತೀರ್ಥರು, ನಮ್ಮ ಸ್ವರೂಪೋದ್ಧಾರಕರಾದ ಆಚಾರ್ಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಅವರ ಮನತನದ ನಮ್ಮೆಲ್ಲರಿಗೆ ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ರೊಟ್ಟಿ ವೆಂಕಟ ಭಟ್ಟರು, ಆ ಎಲ್ಲ ಗುರುಗಳು, ಕುಲಸ್ವಾಮಿ ವೆಂಕಟೇಶ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಆ ಎಲ್ಲ ಮಂಗಲವನ್ನು ನಿರಂತರವಾಗಿ ಕೊಟ್ಟು ಎಲ್ಲ ಕಷ್ಟಗಳನ್ನು ಕಳೆದು ಉತ್ತಮ ಇಷ್ಟಾರ್ಥವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಪರಮಾತ್ಮನ ಪೂರ್ಣವಾದ ಅನುಗ್ರಹವಾಗುವಂತಾಗಲಿ ಅಂತ ಗುರುಗಳ ದ್ವಾರ ಶ್ರೀಮದಾಚಾರ್ಯರ ಮುಖಾಂತರ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ
ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರೇ ನಮಃ ಹರೇ ನಮಃ ಹರೇ ನಮಃ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.